ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲ ಮಸ್ತ್ ಇದೀರಿ ಅನ್ಕೋತೀನಿ ರೀ. ಸೈರಾಶ್ರೀನು ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ವ್ಲಾಗ್ ಮಾಡ್ತೀನಿ. ಏನಂತಂದ್ರೆ ನಂಗೆ ಆರಾಮಿಲ್ಲ. ಎದಕ್ಕೆ ಆರಾಮಿಲ್ಲ ಅಂತಂದ್ರೆ ನಿನ್ನೆ ಬೆಳತನ ಶ್ರೀನು ಮಕ್ಕೊಂಡಿಲ್ಲ. ಯಾಕೆ ಹಿಂಗೆ ಕಿರಿಕಿರಿ ಮಾಡಾಕತ್ತೈತಿ ನನಗೆ ಗೊತ್ತಿಲ್ಲ. ಒಟ್ಟು ಕಿರಿಕಿರಿ ಮಾಡಾಕತ್ರು. ನಾನು ಮಕ್ಕೊಂದ್ರೆ ಇನ್ನು ಹಂಗೆ ಮಕ್ಕೊಳ್ಳೋದು ಆಕೈತೈತಿ. ಮುಂಜಾನೆ 6:30 ಗಂಟೆಗೆ ಎದ್ದಿದ್ದೆ ರೀ. ಎದ್ದು ಕಸ ಗಿಸ ಹುಡ್ಕೊಂಡೆಲ್ಲ ಮಾಡ್ಕೊಂಡು ಅಂಗಳ ಕಸ ಹಾಕೊಂಡು ರಂಗೋಲಿ ಎಲ್ಲ ಹಾಕೊಂಡು ಆಮೇಲೆ ಎದ್ದು ಬಂದಳಕಿ. ಎದ್ದು ಬರೋಣ ಅಳಾಕತ್ರು. ಹಿಂಗೆ ತೊಗೊಂಡು ಮತ್ತು ಹಿಂಗೆ ಹಿಡ್ಕೊಂಡು ಕೂತ್ರೆ ಒಂದು 1.5 ತಾಸು ತನಕ ಬಿಡಂಗಿಲ್ಲಕಿ. ನಾನು ಅಂತೇಳಿ ಈಗಿನ ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಅಂತೇಳಿ ನಾ ಏನು ಮಾಡಿ ಕೋಲ್ಗೇಟ್ ತೊಗೊಂಡು ಇಬ್ಬರು ಬ್ರಷ್ ಮಾಡೋಣ ಬಾ ಅಂತೇಳಿ ಹೊರಗೆ ಕಟ್ಟಿ ಮೇಲೆ ಕೂತ್ಕೊಂಡು ಇಬ್ಬರು ಕೂಡಿ ಬ್ರಷ್ ಮಾಡಾಕತ್ತೀವಿ. ಬ್ರಷ್ ಮಾಡಿದ್ಮೇಲೆ ಆಮೇಲೆ ಬಂದರು. ಬಾಯೆಲ್ಲ ತೊಳ್ಕೊಂಡು ಇನ್ನೇನು ಕಟ್ಟಿ ಹತ್ತಬೇಕು ಅನ್ನೋ ಆಟೋಮೆಟಿಕ್ ಎದ್ಯಾಗ ಇಷ್ಟು ಕೆಟ್ಟು ಚುಚ್ಚಾಕತ್ತೈತೆ ನನಗಂದ್ರೆ ಹಿಂಗೆ ಉಸಿರಾಡೋಕ್ಕಾಗಲ್ಲಾಗಿತ್ತು. ನನಗೆ ಬಾಯಲ್ಲೇನೂ ಉಸಿರಾಡೋಕ್ಕಾಗತ್ತಿದ್ದಿಲ್ಲ, ಮೂಗಿಲೇನೂ ಉಸಿರಾಡೋಕ್ಕಾಗತ್ತಿಲ್ಲ. ಹಿಂಗೆ ಉಸಿರು ಹಿಂಗೆ ತೊಗೊಂಡು ಹಿಂಗೆ ಮಾಡ್ರೆ ಸಾಕು ಕಚ್ಚಂದು ಚುಚ್ಚೋದು. ಇಟ್ಟು ಡೇಂಜರ್ ಚುಚ್ಚೋದು. ಜೀವ ಹೋಗಿ ಹೊಳ್ಳಿ ಬಂದಂಗೆ ಆಗತ್ತೆ ನನಗೆ. ಹಿಂಗೆ ಯಾಕಾಯ್ತಪ್ಪ ದೇವ್ರೇ. ನಾ ಸೆಕೆಂಡ್ಗೆ ಎಷ್ಟು ಕಣ್ಣೀರು ಕಪಾಳ ಬಂದು ಅಂದ್ರೆ ನನ್ನ ಮಕ್ಳು ಹಿಂಗೆ ನನ್ನ ಕಣ್ಣು ಮುಂದೆ ಬಂದು ಹಿಂಗೆ ಹಾದು ಹೋದಂಗೆ ಆಗ್ತಾವ್ರು. ನನಗೆ ಏನಾರ ಹಿಂಗೆ ಆರಾಮ ತಪ್ತಂದ್ರೆ ನನಗೆ ಏನಾರು ಆಯ್ತಂದ್ರೆ ನನ್ನ ಮಕ್ಳ ಗತಿ ಹೆಂಗಪ್ಪ. ಆಧಾರ ಆದ್ರೆ ನನಗೆ ತಂದೆ ತಾಯಿ ನೋಡ್ಕೊಂಡಂಗೆ ನನಗೆ ಯಾರ ಮೇಲೂ ಅಷ್ಟು ನಂಬಿಕೆನೂ ಬರೋಂಗಿಲ್ಲ, ನನಗಿದೂ ಇಲ್ಲ. ಆಮೇಲೆ ಒಮ್ಮಿನ ಮೇಲೆಗೆ ಎಲ್ಲರ ಮುಂದೆ ಎಲ್ಲಿ ಹೇಳ್ಕೊತ ಕುಂದ್ರೋದು ಅಂಥೇಳಿ ಸರಳ ಪಪ್ಪಾಗ ಅವಿ ಹೇಳಿ ಸರಳ ಪಪ್ಪ ಕರಿ ಅವಿ ಅಂತ ಕರೆದ್ಮೇಲೆ ಬಂದರು. ವರನ ಕೈ ಹಿಡ್ಕೊಂಡು ಹಿಂಗೆ ಕಟ್ಟಿ ಮೇಲೆ ಕೂತಾನೆ. ಏನಾಯ್ತು ಇಲ್ಲ, ನಂಗೆ ಭಾಳ ತ್ರಾಸಾಗತ್ತೈತಿ. ನಂಗೆ ಉಸಿರಾಡೋಕ್ಕೂ ತ್ರಾಸಾಗತ್ತೈತಿ, ನಂಗೆ ನಿಂದ್ರಕ್ಕಾಗತ್ತಿಲ್ಲ ಅಂತ ಅಳ್ಳಾಕತ್ಬಿಟ್ಟೆ. ಆ ಸೆಕೆಂಡ್ ನನಗೆ ಇಷ್ಟು ಕೆಟ್ಟ ಆಯ್ತಂದ್ರೆ ಹೇಳ್ಬಾರ್ದು. ನನಗೆ ಅಷ್ಟು ಕೆಟ್ಟ ಆಯ್ತು ರೀ ಅದು. ಇನ್ನತ್ಕ ನನಗೆ ವೀಕ್ನೆಸ್ ಫೀಲ್ ಆಗತ್ತೈತಿ. ನನಗೆ ಈಗ ಮಾತಾಡಕತ್ತೀನಂದ್ರೂ ನನಗೆ ಸೊಗಸಿಲ್ಲ. ನಂಗೆ ಕಣ್ಣು ತಿರ್ಗದಂಗೆ ಆಗತ್ತೈತಿ. ಆಮೇಲೆ ಒಂದು 10-15 ನಿಮಿಷ ಕೂತ್ನಿ. ಅಲ್ಲಿ ತನಕ ತ್ರಾಸಾಗತ್ತಿತ್ತು. ಆಮೇಲೆ ರಾಹುಲ ಮೇಘ ಎಲ್ಲ ಕೂತಿದ್ರು. ರಾಹುಲಂದ ನೀರು ತಂದು ಕೊಡು ಅನ್ನೋ ಒಂದು ಸ್ವಲ್ಪಗೆ ಅವಾಗ ಬಿಸಿ ನೀರು ತಂದು ಒಂದು ಕೊಟ್ಲು. ಅವಾಗ ಒಂದು ಸೆಕೆಂಡ ನನಗೆ ಇಷ್ಟು ತಿರುಗುತ್ತಲ್ಲ, ನಾನು ಹೇಳ್ಕೊಬಾರ್ದು. ಅಷ್ಟು ಸ್ವಲ್ಪ ಲೈಟ್ ಫೀಲ್ ಆಯ್ತು ನನಗೆ. ಆಮೇಲೆ ಸರ್ ಪಾಪ ಒಳಗೆ ಕರ್ಕೊಂಬರ ನನ್ನ ಹುಡುಗರ ಬಿಡಾಕ್ತಾ ಇಲ್ಲ. ಆ ಕಾಡಾಕತ್ತವು, ಕೈನೂ ಬಿಡಾಕ್ತಾ ಇಲ್ಲ. ನನಗೆ ಸಾಯ್ತೀನೇನೋ ಇನ್ನೂ ಒಂದು 5 ನಿಮಿಷ ಹಂಗೆ ಫೀಲ್ ಆಗಾಕತ್ತೈತಿ. ಆಮೇಲೆ ಮಕ್ಕೊಂಡಿನಿ. ಶ್ರೀನು ಭಾಳ ಕಾಡಾಕತ್ತಾಳ. ನಾನು ಸೀದಾ ಮಕ್ಕೊಂದೇನು ತೆಲೋಡ್ ತೊಗೊಂಡು ಏನೋ ಕಾಡಾಕತ್ತಾಳೆ. ಈಕಿ ಬೆಳತನ ಮಕ್ಕೊಂಡಿಲ್ಲ, ನಿದ್ದಿಗೆ ಬಂದು ಹಿಂಗೆ ಮಾಡಾಕತ್ತಾಳೇನೋ ಅಂತೇಳಿ ಜೋಳಿಗೆ ಹಾಕಿ ತೂಬೇಕಂತೇಳಿ ಆಕಿನ ತೊಗೊಂಡು ಜೋಳಿಗೆ ಹಾಕಾಕತ್ತನ ಎದ್ದು ಹಿಂಗೆ ನಿಂತೀನಿ. ಹಿಂಗೆ ಒಂದು ಸೆಕೆಂಡ್ ಹಿಂಗೆ ನಿಂತೀನಿ. ಕಣ್ಣು ಕತ್ಲು ಬಂದು ಹಿಂಗೆ ಬೀಳ್ತೀನಿ ಏನೋ ಅಂತ ಹಿಂಗೆ ಗಾಡಿ ಹಿಡ್ಕೊಂಡು ನಿಂತೀನಿ. ಇವತ್ತಿನ ದಿನ ನನಗೆ ಎಷ್ಟು ಕೆಟ್ಟು ಹೋಯ್ತಂದ್ರೆ ಇವತ್ತು ನಾ ಎಲ್ಲಿ ನಡೆದ್ರೆ ನಾ ಎಲ್ಲಿ ಬೀಳ್ತೀನೇನೋ ಅನ್ನೋ ಅಷ್ಟು ಭಯ ಆಯ್ತು ನನಗೆ ಇವತ್ತು. ಯಪ್ಪ ಎಷ್ಟು ಮುಂಜಾನೆ ನನಗೆ ಎಷ್ಟು ತ್ರಾಸ ಆಯ್ತು ಅಂದ್ರೆ ಅವರು ದವಾಖಾನೆಗೆ ಹೋಗು ನಡಿ ಸರಳ ಪಾಪ ಒಂದು ಎಷ್ಟೊತ್ತನ ಕೂತಿರ ದವಾಖಾನೆ ಹೋಗು ನಡಿ ತೋರಿಸ್ಕೊಂಬರೋ, ನಿನಗೂ ಮನ್ಸಿಗೆ ಸಮಾಧಾನ ಆಕೈತಿ. ನಡಿ ಅಂದ್ರೆ ನಾನು ಡ್ಯೂಟಿಗೆ ಹೋದ್ರೆ ಮತ್ತು ನೀವು ಒಬ್ಬಕಿನೇ ಆಯ್ತು, ಏನಾರ ತ್ರಾಸ ಆಗತ್ತೆ ಏನು ಮಾಡ್ತಿ, ನಡಿ ಅಂದ್ರೆ ಆದ್ರೆ ಇಲ್ಲ ಕಡಿಮೆ ಆಕೈತೆ ಅಂತ ಹಂಗೆ ಕೂತ್ನಿ. ಆದ್ರೆ ನಂಗೆ ಚಂತನ ಯಾಕರ ಅದಿನೇನೋ ಅನ್ನೋಂಗೆ ನಂಗೆ ಎದ್ದು ಕುಂದ್ರಾಕಾಗತ್ತಿಲ್ಲ, ನಿಂದ್ರಾಕಾಗತ್ತಿಲ್ಲ. ಅಷ್ಟು ಕೆಟ್ಟ ತ್ರಾಸ ಆಗತ್ತಿದ್ರಿ ನಂಗೇನೋ ತಿನ್ನಾಕೆ ಮನಸ್ಸು ಬರ್ಲಾಗೈತಿ, ಉಣ್ಣಾಕೆ ಮನಸ್ಸು ಬರ್ಲಾಗೈತಿ. ಈ ರೇಂಜಿಗೆ ಅಷ್ಟು ತ್ರಾಸ ಆಗತ್ತೈತಿ ಹೇಳ್ಕೊಬಾರ್ದು. ನಾ ಹಿಂಗೆ ಆತ್ರಿ ನಾನು ಇವತ್ತಿನ ದಿನ. ಮತ್ತು ಊಟನೂ ಮಾಡಿಲ್ಲ, ಏನಿಲ್ಲ, ಹಂಗೆ ಮಕ್ಕೊಂಬಿಟ್ಟಿದ್ದೀನಿ. ನಾ ಬೇಡ ನನಗೇನೋ ಅಂತೇಳಿ ಶ್ರೀನೂ ಮಕ್ಕೊಂಬಿಟ್ಟಳು. ಆಕೆ ಮಕ್ಕೊಂದಾಗ ಮಕ್ಕೊಂಬಿಡೋದು ಕೆಲಸ ದಿನ ಇರೋದು. ಒಮ್ಮೆ ನನಗೆ ಆರಾಮ ತಪ್ತು ಅಂದ್ರೆ ನಾ ಆರಾಮಾಗುತ್ತಾನ ಆಗೋದಿಲ್ಲ. ನಾನು ಹೆಂಗಾರ ಮಾಡ್ಕೊಲಿ ಅಂತ ಬಿಟ್ಟು ಮಕ್ಕೊಂಬಿಟ್ಟಿದ್ದಾರೆ. ಆಮೇಲೆ ಮೇಘನ ಒಂದು 2-3 ಸರ್ತಿ ಬಂದು ಯಾವ ಶುಭ ಊಟ ಮಾಡುವ ಅವಾಗ 4-4:30 ಗಂಟೆ ಕೂತ್ಕೊಂಡು ಒಂದು ಅರ್ಧ ತಾಸು ಕೂತ್ಬಿಡ್ನೇರಿ. ನಾ ಅಷ್ಟು ಸಾವಕಾಶ ಉಂಡೀನಿ ಊಟ ಇವತ್ತಂದ್ರೆ. ಅಷ್ಟು ಸಾವಕಾಶ ಉಂಡೀನಿ ನಾ ಇವತ್ತು ಊಟ. ಹಿಂಗೈತ್ರಿ ಇವತ್ತಿನ ದಿನ. ನಾ ಅದ್ರ ಸಂಬಂಧ ನನಗೆ ಫುಲ್ ಆ್ಯಕ್ಟಿವ್ ಆಗಿ ವ್ಲಾಗ್ ಮಾಡ್ಬೇಕಂತೇಳಿ ಎಷ್ಟು ಅನ್ಕೋತಿರ್ತೀನಿ. ಒಂದು ಲೈಟ್ ಡಿಮ್ ಆಗ್ಯಾವ ಎಲ್ಲ ಕಡೆ. ಅಡಿಗೆ ಹುಲಿಯಾಗಿನ ಲೈಟ್ ಹೋಗೈತಿ. ಹಾಗಾಗಿ ನನಗೆ ಏನು ಮಾಡಲಿಲ್ಲ. ಒಂದು ಚೆನ್ನಾಗಿ ವೀಡಿಯೋ ಮಾಡತ್ತಿಲ್ಲ, ಒಂದು ಚೆನ್ನಾಗಿ ವ್ಲಾಗ್ ಮಾಡತ್ತಿಲ್ಲ. ನನಗೂ ಮನ್ಸಿಗೆ ಬೇಜಾರು ಐತಿ.
ಒಂದು ಸ್ವಲ್ಪ ದಿನ ಯಾಕೆ ಗೊತ್ತಿಲ್ಲ ವೀಕ್ನೆಸ್ ಅಂದರೂ ಖಂಡಾಪಟ್ಟಿ ಐತೆ ನನಗೆ. ಅದು ವೀಕ್ನೆಸ್ ಒಂದು ಸ್ವಲ್ಪ ರಿಕವರ್ ಆಗುತ್ತಲ್ಲ ನಾ ವ್ಲಾಗ್ ಹಿಂಗೆ ಇರ್ತೈತೆ. ನಾನು ಸ್ವಲ್ಪ ಶಾರ್ಟ್ ಹೆಂಗೆ ಸ್ವೀಟ್ ಹೆಂಗೆ ಮಾಡ್ಬೇಕಂತ ಟ್ರೈ ಮಾಡ್ತೀನಿ. ಅಂದರೂ ಹುಡುಗರ ಜೋಡಿ ಮಾಡೇ ಮಾಡ್ತೀನಿ. ಇಷ್ಟೇ ರೀ. ಟೈಮ್ ಅಂತೂ ಆಗೈತಿ 8:45 ಆಗೈತಿ. ಅಡುಗೆ ಅವ್ರು ಮಾಡಾಕತ್ತಾರೆ. ನನಗೆ ಅಷ್ಟನೇತ್ತ ಮಾಡಿ ಹಾಕು ಅಟ್ಟು ಪೇಷನ್ಸ್ ಅಂತೂ ನನಗೆಲ್ಲ ಆ ಪರಿ ವೀಕ್ನೆಸ್ ಐತಿ. ನಿಂಗೆ ಕಾಣತ್ತಿರ್ಬೇಕು ನನ್ನ ಮುಖದ ಮೇಲೆ ಒಂಚೂರು ಕಳೆ ಇಲ್ಲ, ಒಂಚೂರು ಇದು ಇಲ್ಲತ್ತೆ ಅನ್ಸದ್ಬೇಕು. ಹಿಂಗೆ ಕಾಣಕತ್ತೀನಿ ನೋಡಿ, ಹಿಂಗೆ ಕಾಣಕತ್ತೀನಿ. ಹಿಂಗಿರೋಣ ಕತ್ಲು ಕಾಣತೈತಿ, ಹಿಂಗಿರೋಣ ಸ್ವಲ್ಪ ಬೆಳಕು ಕಾಣಕತ್ತೈತಿ. ಯಾಕಂದ್ರೆ ಎಲ್ಲ ರೂಮ್ನಾಗೇನು ಲೈಟ್ ಡಿಮ್ ಆಗ್ಯಾವು. ಅದ್ರ ಸಂಬಂಧ ಗಾಳಿ ಫ್ಯಾನ್ ಸುದ ತಿರ್ಗಾಲಾಗೈತಿ. ಫ್ಯಾನ್ 5 ನಂಬರ್ ಐತಿ, ಒಂದಿಷ್ಟು ಗಾಳಿ ಬಿಡಲಾಗೈತಿ ನನಗೆ. ಅದ ತಂಪಿನ ದಿನದಾಗ ಮಳಿನ ದಿನದಾಗ ಅದು ಒಂದು ಕಡ್ಡಿ ಇಟ್ರು ಥಂಡ್ ಹತ್ತು ಹೋಗ್ತೀವೇನೋ ಅನ್ನೋಂಗೆ ಆಗ್ತಿರ್ತೈತಿ. ಆ ಟಿಕೆಟ್ ತಂದು ಇಡ್ತಿರ್ತೈತಿ. ಈಗ ನೋಡ್ರಿ ಈಗ ಹಿಂಗಾಗತ್ತೈತಿ. ಸಾಕೈತೆ ಬ್ಯಾಸಿಗೆ ಮುಗಿಯತನ ಸಾಕಾಕೈತಿ. ನಾಳೆ ಮೇಘ ಅವರೆಲ್ಲರೂ ಆಕಿ ಯಾಕೋ ಕಾಲು ಆರಾಮ ಅನ್ಸತ್ತಿಲ್ಲ, ನಮ್ಮ ಊರಿಗೆ ಹೋಗಿ ತೋರಿಸ್ಕೊಂಬರ್ತೀನಿ ಅನ್ನತ್ತಾಳ. ಅದಕ್ಕೆ ಅವರೆಲ್ಲ ನಾಳೆ ಊರಿಗೆ ಹೋಗ್ತಾರೆ. ಹುಡುಗರನ್ನೆಲ್ಲ ಬಿಟ್ಟು ಬಂದರು ನಾಳೆ ಬರ್ತಾರೆ, ಇಲ್ಲಕಂದ್ರೆ ನಾಳೆ ಬರ್ತಾರೆ. ಊಟ ಅದು ಮಾಡಿ ಹುಡುಗರಿಗೆ ಮನಗಿಸ್ತೀನಿ, ಗುಳಿಗೆ ತೊಗೋತೀನಿ. ಗುಳಿಗೆ ತೊಗೊಂಡು ಮಕ್ಕೋತೀನಿ ರೀ, ಯಾಕಂದ್ರೆ ನಂಗೆ ಮಾತಾಡೋಕ್ಕಾಗತ್ತಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೊಂದು ವ್ಲಾಗ್ದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್. ಮತ್ತು ಸೈರಾ ಶ್ರೀನು ವ್ಲಾಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.